ಒಬ್ಬ ಮುದುಕಪ್ಪ 60 ಲಕ್ಷಕ್ಕೆ ಸೈಟ್ ಮಾರ್ಬಿಟ್ಟ. ದೊಡ್ಡ ಮಗನ್ಗೆ 20 ಲಕ್ಷ, ಚಿಕ್ಕ ಮಗನ್ಗೆ 20 ಲಕ್ಷ ದುಡ್ಡು ಕೊಟ್ಬಿಟ್ಟ. ಇನ್ನೊಂದು 20 ಲಕ್ಷನ ಮಕ್ಳಿಗೆ ಕಾಣ್ದಂಗೆ ಯಾರಿಗೋ ಬಡ್ಡಿ ಕೊಟ್ಬಿಟ್ಟ. ಇಬ್ರು ಮಕ್ಳಿಗೂ ಅನುಮಾನ, ಅಪ್ಪ ಉಳಿದಿದ್ದು 20 ಲಕ್ಷ ಏನ್ ಮಾಡಿದ್ರಪ್ಪ, ಯಾರಿಗೆ ಕೊಟ್ರಪ್ಪ ಏಯ್ ಸುಮ್ಮನೆ ಕೂತ್ಕೊಳ್ರ, ನಿನ್ಗೆ 20 ಲಕ್ಷ ಕೊಟ್ಟಿಲ್ವೇನೋ, ಅವಂಗೂ 20 ಲಕ್ಷ ಕೊಟ್ಟಿಲ್ವೇನ್ರೋ, ನಾನು ಏನಾರ ಮಾಡ್ಕೊತೀನಿ, ಅದನ್ನ ಸುದ್ದಿ ನೀವು ಕೇಳಬಾರ್ದು ಅಂತ ಹೇಳಿ ಹಿಂಗೆ ದಬಾಯಿಸ್ಬಿಟ್ಟ. ಇಬ್ರು ಮಕ್ಳಿಗೂ ಚಿಂತೆ, ರಾತ್ರಿ ಆದ್ರೂ ನಿದ್ರೆನೆ ಬರ್ತಿಲ್ಲ, ನಮ್ಮ ಅಪ್ಪ ಯಾರಿಗೂ 20 ಲಕ್ಷ ಕೊಟ್ಬಿಟ್ಟವನಲ್ಲ, ಏನ್ ಮಾಡೋದು, ಯಾರಿಗೆ ಕೊಟ್ಟವನ ಅಂತ ಹೆಂಗ್ ತಿಳ್ಕೊಳ್ಳೋದು ಅಂತ ಹೇಳಿ ದಿನಾ ಬೆಳಗಾದ್ರೆ ಅಪ್ಪ 20 ಲಕ್ಷ ಯಾರಿಗೆ ಕೊಟ್ಟಪ್ಪ, 20 ಲಕ್ಷ ಯಾರಿಗೆ ಕೊಟ್ಟಪ್ಪ, ಅದ್ರ ಸುದ್ದಿಗೆ ಏನಾರ ಬಂದ್ರಿ ನಿಮ್ ದುಡ್ಡು ನಿಮಗೆ ಕೊಟ್ಟಿದ್ದೀನಲ್ಲ ಸುಮ್ಮನಿರ್ರಿ ಅಂತ ಗದ್ರಿ ಬಿಟ್ಟ. ಮುದ್ಕಪ್ಪ ಹುಷಾರಿಲ್ದಂಗ ಹೋಗ್ಬಿಡ್ತು, ಆಸ್ಪತ್ರೆ ಸೇರಿಸ್ಬಿಟ್ರು. ಡಾಕ್ಟ್ರು ಎಲ್ಲ ತರ ಚೆಕ್ ಮಾಡಿದ್ರು, ಹೇಳಿದ್ರು ನೋಡಪ್ಪ ಇನ್ನ ಇವ್ರು ಉಳಿಯಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂದ್ಬಿಟ್ರು. ಇಬ್ರು ಮಕ್ಳಿಗೂ ಮಲ್ಯಾಗ್ರು ಬಂದಂಗ ಆಗೋಯ್ತು. ಏನಪ್ಪಾ ನಮ್ಮಪ್ಪ ಯಾರಿಗೋ 20 ಲಕ್ಷ ದುಡ್ಡು ಕೊಟ್ಬಿಟ್ಟು ಹೇಳಲಾರ್ದಂಗೆ ಹಂಗೆ ಸತ್ತೋಗ್ಬಿಟ್ರೆ ನಮ್ಮ ಕತೆ ಹೆಂಗೆ ಅಂತೇಳಿ ಹೆಂಗ ತಂದು ಮನೆ ತಗ ಹಾಕೊಂಡವ್ರೆ. ಎಮ್ಮೆ ಕರೆ ಕಡೆ ಮುದ್ಕಪ್ಪ ಓ ಅಂದ ಬಿದ್ದ. ಅಯ್ಯೋಯ್ಯೋ ನಮ್ಮಪ್ಪ ಏನು ಹೇಳ್ದಲ್ಲ, ಎಮ್ಮೆ ಕರಿನ ಕಡೆ ಕೈ ತೋರಿಸಿದ್ನಲ್ಲ, ಏನು ಅಲ್ಲೇ ಪಕ್ಕದಲ್ಲಿ ಗೌಡ್ರಿದ್ರು, ಗೌಡ್ರೆ ನೋಡ್ರಿ ನಮ್ಮಪ್ಪ ಹಿಂಗೆ ಹೇಳಲಾರ್ದಂಗೆ ಹಿಂಗೆ ಮಾಡ್ಬಿಟ್ನಲ್ಲ ಅಂತ. ಇನ್ನೇನು ಹೇಳ್ತಾನಪ್ಪ ಅವನು, ನಾಳೆಗೆ ಬಿದ್ದೋಗ್ಯವೆ, ಈಗಲೂ ಆಗ್ಲೂ ಅಂದವನೆ. ಆದ್ರೆ ನಾನು ಒಂದು ಮಾತು ಹೇಳ್ತೀನಿ, ನನಗೊಬ್ಬ ಡಾಕ್ಟರ್ ಗೊತ್ತವನೇ, ಹಿಂಗೆ ಸತ್ತೋದವ್ರನ್ನ 5 ನಿಮಿಷದ ಮಟ್ಟಿಗೆ ಎಬ್ಬಿಸ್ಬಿಟ್ಟು ಅವ್ರು ಏನ್ ಹೇಳ್ಬೇಕು ಕೊನೆ ಆಸೆ ಅಥವಾ ಏನಾರ ಕೊನೆ ಮಾತಿದ್ರೆ ತಿಳಿಸುವಂತ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾನೆ ಅಂತ ಅಂದ್ರು. ಹೌದಾ, ಹಂಗಾದ್ರೆ ಕರ್ಸೇ ಬಿಡಿ ಅಂತಂದ್ರು. 5 ಲಕ್ಷ ರೂಪಾಯಿ ಅಂತನಪ್ಪ ಅಂದ್ರು. ಅಯ್ಯೋ 5 ಲಕ್ಷನ, 20 ಲಕ್ಷ ರೂಪಾಯಿ ವ್ಯವಹಾರ ಕಣೋ, 5 ಲಕ್ಷ ರೂಪಾಯಿ ಖರ್ಚು ಮಾಡಕ್ ಸಾಯ್ತಿರಲ್ಲ ಅಂತ ಅಂದ್ರು ನಮ್ಮ ಮಹೇಶ್ ಗೌಡ್ರು. ಆಗಿದಾಗ್ಲಿ ಅಂತ ಕರ್ಸಿ ಅಂತ ಅಂದ್ರು. ಆಗಿದಾಗ್ಲಿ ಸಿಟಿಯಿಂದ ಡಾಕ್ಟರ್ ಕರ್ಸಿದ್ರು. ಡಾಕ್ಟರ್ ಬಂದವ್ರೆ 5 ಲಕ್ಷ ರೂಪಾಯಿ ಮೊದಲೇ ಕೊಟ್ಬಿಟ್ರಪ್ಪ, ನಾನ್ ಮಾತಾಡಿಸ್ತೀನಿ ಇಲ್ಲ ಅಂತಲ್ಲ, ಮಾತಾಡ್ತಾನೋ ಯಾವ ವಿಚಾರ ಮಾತಾಡ್ತಾನೋ ಅದ್ ನನಗೆ ಗೊತ್ತಿಲ್ಲ, ಆದ್ರೆ 5 ನಿಮಿಷ ಮಾತಾಡ್ಸೋದಂತೂ ನಿಜ ಅಂತ ಅಂದ್ರು. ಇಂಜೆಕ್ಷನ್ ಕೊಟ್ರು, ಮೊದಲೇ ದುಡ್ಡು ಎತ್ಕೊಂಡ್ರು. ಸರಿ ಕರಪ್ಪ ನಾನು ಬರ್ತೀನಿ ನೋಡಪ್ಪ ಮಾತಾಡ್ತಾನೆ ಅಂತ ಹೇಳಿದ್ರು. ಅವಾಗ ಒಂದು ಧಡಕ್ಕಂತ ಎದ್ದು ಕೂತ್ಕೊಂಡವಳೇ ನೋಡ್ರೋ ಅಲ್ಲಿ ಎಮ್ಮೆ ಕರ ಕಸಿನ್ ಪರ್ಕೆ ತಿಂತಾರೆ ನೋಡಲೇ ಅಂತ ಹೇಳ್ದ. ದಪ್ಪನ್ ಬಿಸಾತೋದ. ಒಂದ್ ಕಸಿನ್ ಪರ್ಕೆ ಸಲುವಾಗಿ 5 ಲಕ್ಷ ರೂಪಾಯಿ ಹಾಳು ಮಾಡ್ಕೊಂಡು ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರು. ಇದನ್ನ ಐಡಿಯಾ ಕೊಟ್ರಲ್ಲ ಮಹೇಶ್ ಗೌಡ್ರು, ಅವ್ರು ಎಲ್ಲಿದ್ದಾರೆ ಅಂತ ನೋಡಂತ.